3-4 ತಿಂಗಳು ಕೇಳ್ಯಾರ ಅನಿತಾ ಅಮ್ಮ ಒಬ್ರು ಇದ್ರು. ಮತ್ತೆ ಇವ್ರಿಷ್ಟೆಲ್ಲ ಯಾಕೆ ಬಂದ್ರು ಅಂದ್ರ ಅಲ್ಲಿ ಹಡಗಲಿ ತಾಂಡದೊಳಗೆ ಬೀಜ ಬಿತ್ತಿ ಸುಮಾರು ವರ್ಷ ಆತು. ಬೀಜ ಹಾಕ್ಯಾರ ಯಾರೋ ಪುಣ್ಯಾತ್ಮರ ಹಿಂದ. ಆ ಮನೆತನದೊಳಗ ಯಾರೋ ತಿಳಿ ಭಾವ ಹಸು ನಸು ಆ ಭಾವ ಇರ್ಲಿ ಇರ್ಲಾರ್ದಿರ್ಲಿ ಗುಡಿ ಕಟ್ಟ್ಯಾರ. ಅಲ್ಲಿ ಹೋಗಾಗ ತಾಂಡದಾಗ ಮಂದಿ ಹೋಗಾಗ ಬರ ಗುಡಿಗೆ ನೋಡ್ಯಾರ, ಸಂತ್ರಿಗೆ ನೋಡ್ಯಾರ, ಸಂಪ್ರದಾಯ ನೋಡ್ಯಾರ. ಅವಾಗ ತಾಯಿ ಮಗುವಿಗೆ ಹಾಲು ಕೊಡ್ತಾಳ ಅಂತಿದಂತ ಊರಿಗೆ ದೇವರ ಗುಡಿ ಕಟ್ಟತ್ತಿದ್ರು. ದೇವರ ಗುಡಿ ಕಟ್ಟೋದು ಯಾರ ಗುಡಿ? ಊರಿಗೆ ಒಂದು ದೇವರ ಗುಡಿ ಕಟ್ಟಪ್ಪ, ಒಂದು ಬಾವಿ ತೋರ್ಸು, ಅರವಟ್ಟಿಗೆ ಇಡು, ಗಿಡ ಹಚ್ಚು ಅಂತಿದ್ದಂತವ ಅವ್ವ. ಅವಾಗ ಅವ್ವ ಕೆರೆ ಕಟ್ಸು, ಎಲ್ಲಾ ಜೀವ ಜನಗಳಿಗೆ ನೀರು ಕುಡಿಯಾಕ ಕೆರೆ ಕಟ್ಸಪ್ಪ. ಮತ್ತು ನೀನು ಊರಿಗೆ ಒಂದು ಗುಡಿ ಕಟ್ಸಂತಿದ್ಲ. ದೇವರ ಗುಡಿ ಕಟ್ಸಿದ್ರು. ಯಾವ ಹಡಗಲಿ ತಾಂಡದ ದೇವರ ಗುಡಿ ಕಟ್ಸಿದ್ರು ಆ ಹಡಗಲಿ ತಾಂಡದಲ್ಲಿ ಜನರಿಗೆ ಅದರ ಬೆಲೆ ಗೊತ್ತದ, ಅದರ ಮರ್ಯಾದೆ ಗೊತ್ತದ. ಅದಕ್ಕೆ ಅವರು ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 20-30 ಮಂದಿ ಇರುತ್ತೆ ಈ ಕಾರ್ಯಕ್ರಮ ಬಂದ. ಯಾಕೆ ಬಂದೈತ್ರಿ ಅಂದ್ರೆ ಅಲ್ಲಿ ಅದ್ರ ಮಹತ್ವ ಗೊತ್ತೈತಿ ಬಂದ. ಯಾಕಂದ್ರೆ ಹಿಂದೆ ಯಾರೋ ಅವ್ರೇನು ನಿಮ್ಮ ಊರಾಗ ಸಂತರಾಗಿದ್ರಲ್ಲ ಅವ್ರ ತಂದೆ ತಾಯಿ ಚರಣಕ್ಕೆ ನಾವು ನತಮಸ್ತಕರಾಗಬೇಕು. ಯಾಕಂದ್ರೆ ಸಂತರಾಂಗ ಸಂತ ನೋಡ್ರಿ ಎಲ್ಲೈತಿ ಸಂತರ ಅಂದ್ರೆ ಸಂತ ಶಾಂತ ಪಾಯಿ ಧರಿತಾ ಭಾವ ಅಪು ಆಪ ಭೇಟಿ ದೇವ್ ಅಂದ್ರ ಅಲ್ರಿ. ಸಂತರ ಪಾದಕ್ಕೆ ಭೇಟಿ ಆದ್ರೆ ಅಪ್ಪ ಆಪ್ ದೇವ್ ಭೇಟಿ ಹಾಕಿದ್ರೆ ಈ ಹುಡುಗನ ಉದಾಹರಣೆ ತಗೊಂಡ್ರು ನಾವು. ಇವ್ರ ಅಜ್ಜಗಿನ ಗೊತ್ತಿತ್ತ ಇವ ಇಷ್ಟಿದ್ದಾಗ ಇವ್ರ ದತ್ತವಾದ. ನಮ್ಮ ಮನ್ಯಾಗ ಯಾರಿಗೂ ಏನು ಭಗವದ್ಗೀತೆ ಓದಾಕ ಬರುದಿಲ್ಲ, ಇವ್ ಗ್ರಂಥ ತಗೊಂಡು ಹೋಗ್ಬಿಡ್ರಿ. ರತನ್ ಮಹಾರಾಜ್ ಎಲ್ಲ ಕೂತಿರ್ಬೇಕು. ರತನ್ ಮಹಾರಾಜ್ ಹಿಂಗ ಅವ್ರಪ್ಪ ಅವ್ರ ಇದ್ದಾಗ ರತನ್ ಮಹಾರಾಜ್ರಿಗೆ ಏನು ಜ್ಞಾನ ಆಗಲಿಲ್ಲ, ಅವ್ರ ತಮ್ಮಗೂ ಏನಾಗ್ಲಿಲ್ಲ. ಮುಂದೆ ಅವ್ರ ಹೊಟ್ಟಾಗ ಹುಟ್ಟಿದ ಮಕ್ಳು ಬಂದು ಇಲ್ಲಿ ಕುತ್ಕೊಂಡು ಈಗ ನೋಡ್ರಿ ಹುಡುಗನ್ ಇವಾಗ ಏನ್ ಬೇಕಾಗಿ ಆಟ ಚಾಕ್ಲೇಟ್ ತಗೊಂಡು ಆಟ ಆಡ್ಕೊಂಡು ಸುಮ್ಮನೆ ಮನ್ಯಾಗ ಬಿದ್ದಿರ ಅವ್ ಹುಡುಗ. ಇವ ಎಂತೆಂತ ನಿಮ್ ವಯಸ್ಸಾದವ್ರಿಗೆ ತಿಳಿಲಾರ ನೀವು ಏನ್ ತಿಳಿದ್ರು ವಾಡಿ ತಗೊಂಡಾರ, ಗಂಧ ಹಚ್ಕೊಂಡಾರ, ನಮ್ಗೆ ಏನೂ ಗೊತ್ತಿಲ್ಲ. ಎಲ್ಲ ಸುಳ್ಳು ಅವನೇ. ಅದೇ ರೀ, ಅದೇ ನಾ ಹೇಳಕ್ ನೋಡಿದ್ರ ನಾವ್ ಯಾರು ಅಲ್ರಿ. ಅದಕ್ಕೆ ಅದನ್ನ ನೋಡಿದ್ರಿ ನೋಡ್ರಿ ಯಾರು ಏನ್ ನಿಮ್ಗ ದೊಡ್ಡವ್ರು ಯಾರು ಗೊತ್ತು? ನಿಮ್ಗಿಲ್ಲ, ನೀವು ದೊಡ್ಡವ್ರ, ನಿಮ್ ವಯಸ್ಸಿನ ದೊಡ್ಡವ್ರು ಇರ್ಬೋದು, ನಿಮ್ ಜ್ಞಾನದಿಂದ ದೊಡ್ಡವ ನಾವ. ಈಗ ನಿಮ್ಗೆಲ್ಲರಿಗೂ ವಯಸ್ಸಾಗೈತಿ ಕರೆ, ಆದ್ರೆ ಬುದ್ಧಿಗೆ ನಿಮ್ಗೆ ಇನ್ನ ಸಣ್ಣವ್ರ. ಅವನದು ಶರೀರ ಸಾಣದ, ಬುದ್ಧಿ ಸಾಣದ. ಕಾರಣ ಏನು? ಅವನು ತಪ್ಪಲ್ಲ. ಅವ್ರ ಅಜ್ಜ ಹಾಕಿದ ಒಂದು ಭಕ್ತಿ ಮಾರ್ಗ, ಅವ್ರ ಅಜ್ಜನ ಕಲಿಸಿರ್ತಾರೆ. ಅವ್ರ ಅಜ್ಜ ನಿಷ್ಠೆಯಿಂದ ದುಡಿದಿದ್ದ, ವೇದಾಂತ ಮನುಷ್ಯ ಇದ್ದ. ಅವ್ರ ಅಜ್ಜ ಒಂದು ಶ್ಲೋಕ ಹೇಳ್ತಿದ್ದ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಏ ಮಹಾರಾಜ್, ಯಾವಾಗಲೂ ಜೀವನದೊಳಗೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ನೀನೇನು ಮಾಡ್ತಿ ಯಾವಾಗಲೂ ನೀನು ಅಧ್ಯಾತ್ಮ ಜ್ಞಾನ ಜೊತೆಗಿರು ಅಂತಿದ್ರು ಅವ್ರು. ಏನು ವೇದಾಂತ ಮನುಷ್ಯ ಇದ್ದ, ಸಂಸ್ಕೃತ ಪಂಡಿತರಿದ್ದು. ಅಂತ ಕಳಕಳಿಯಿಂದ ಮನೆಯೊಳಗ ಆತ ಹೋಗು ಕಾಲಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡ್ದ. ಮುಂದೆ ಅವ್ರ ಮೊಮ್ಮಕ್ಕಳ ಒಳಗ ಏನ್ ಬಂತ್ರಿ ಆ ಬುದ್ಧಿ ಬಂತು. ಸಂಸ್ಕೃತ ಓದಾಕತ್ರು, ಗುರುದೀಕ್ಷಾ ತಗೊಂಡ ಈ ಹುಡುಗ ತಗೊಂಡು ಭಗವದ್ಗೀತೆ 18 ಅಧ್ಯಾಯ 3ನೇ ರೌಂಡ್. 8 ರೌಂಡು? 2 ರೌಂಡ್ ಮುಗ್ದ, 3ನೇ ರೌಂಡ್ಗೆ ಹೊಂಟಾನ. 2ನೇ ರೌಂಡ್ ಅದ, 2 ರೌಂಡ್ ಮುಗ್ದಾಗ ನೀವು ಯಾವುದೇ ಶ್ಲೋಕ ಓದಾಗತ್ರಿ ತಪ್ಪು ಓದಂಗಿಲ್ಲ. ಈ ತರ ಮಗು ಓದ್ತಾನ. ಮತ್ತೆ ಇದಕ್ಕಿಂತ ನಿಮ್ಗೆ ಏನ್ ಬೇಕು ಹೇಳ್ರಿ? ನೀವೇನ್ ತಾಂಡ ಉದ್ಧಾರ ಮಾಡೋರು, ನೀವು ಏನ್ ಜಗತ್ತು ಉದ್ಧಾರ ಮಾಡೋರು? ನಮಗ್ ಬೇಕಾಗಿದ್ದೇನು ಅಂದ್ರ ಮಕ್ಕಳಿಗೆ ನಾವು ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ. ಗುರು ಕೃಪೆ ಏನ್ ಮಾಡ್ತದ? ಗುರು ನೋಡಪ್ಪ, ಈಗ ಇವತ್ತ ನಮ್ಮ ಪದ್ಮಾ ಅಮ್ಮಾರು ದೀಕ್ಷಾ ತಗೊಂಡ್ರು, ನಮ್ಮ ಶಾಂತಮ್ಮ ದೀಕ್ಷಾ ತಗೊಂಡ್ರು. ಅವ್ರಿಗೆ ಗುರುಗಳು ಹೇಳಿದ್ರು, ನಿಮಗ 3 ವರ್ಷಕ್ಕೊಮ್ಮೆ ನೀವು ಅಧಿಕ ಮಾಸಗಳು ವಾರಿಗೆ ಬರ್ರಿ ಅಂತ ಹೇಳಿದ್ರು. ರಾಮಕೃಷ್ಣ ಅಂತ ಹೇಳ್ರಿ, ತುಳಸಿ ಹತ್ರಿ, ಪೂಜೆ ಮಾಡ್ರಿ ಅಂದ್ರು. ಮುಂದಂದ್ರು ಅವರು ಪದ್ಮಾ ಅಮ್ಮಗಂದ್ರು, ಶಾಂತಮ್ಮರಿಗೆ ನೋಡಿದ ತಕ್ಷಣ ಗೊತ್ತಾಯ್ತಾರ ಅವ್ರಿಗೆ, ನೀವು 3 ವರ್ಷಕ್ಕೆ ಬಾರಮ್ಮ ಅಂತ ಹೇಳ್ಬಿಟ್ರು ಅವ್ರಿಗೆ. 3 ವರ್ಷಕ್ಕೊಮ್ಮ ಅಂದ್ರು. ಮುಂದೆ ಅವ್ರು ಪದ್ಮಾ ಅಮ್ಮಗ ಹಂಗೆ ಹೇಳಿಲ್ಲ ಅವ್ರು, ನೀವು ವರ್ಷಕ್ಕೊಮ್ಮೆ ಬಾರವ ಗುರು ಪೂರ್ಣಿಮಾಗಂದ್ರೆ. ನೀವು ವರ್ಷಕ್ಕೊಮ್ಮೆ ಗುರು ಪೂರ್ಣಿಮೆಗೆ ಬಾ ಅಂತ ಹೇಳಿದ್ರು. ಕಾರಣ ಏನಂದ್ರ ಗುರು ಹೆಂಗಿರ್ತಾವಂದ್ರ ಮುಖ ನೋಡಿ ಗುರು. ಈಗ ನಾ ಪ್ರವಚನ ಮಾಡ್ಬೇಕಂತ ಅಲ್ಲೂ ಕೂತಿದ್ದೆ, ಗುರುಗಳು ನನಗೆ ಮಾಡಂದ್ರೆ ಅನ್ಲಿಲ್ಲ. ಅವ್ರು ಮಾಸ್ತರ್ ಇಲ್ಲೇ ಅದಾರಂದ್ರು. ಅವ್ರಿಗೆ ಕರೆದು ಏನ್ ಮಾಡಿದ್ರು, ಇವತ್ತು ಅವ್ರದ್ದು ಭಾಗ್ಯ ಶುರು ಆಯ್ತು. ಇದು ವ್ಯಾಸಪೀಠ ಗಾದಿ, ಇದ್ರ ಮೇಲೆ ಕುಂದ್ರಾಕ್ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲೇ ಇಲ್ಲ. ಯಾಕಂದ್ರೆ ಹಿಂಗ್ ವ್ಯಾಸರಾಯರು ಕೂತಂತ ನಾರದರ ಗಾದಿ ಇಂಥದ್ರ ಮೇಲೆ ಜನ್ಮದೊಳಗ ನಾವು ನಿಮ್ಮಂಗ್ ಕೂತಾಗ ನಾವು ಅಂತಿದ್ದೆವು, ಜನ್ಮದೊಳಗ ನಮಗ್ ಒಂದ್ಸಲ ಹಿಂಗ ಪಾಳೆ ಸಿಕ್ಕಿತ ಅಂತ ಕನಸ್ಕೊಂಡೇವ್ ನಾವು. ಜನ್ಮದೊಳಗ ಈ ಚಂದ್ರಭಾಗ ತೀರದೊಳಗ ಯಾವ ತುಕೋಬರಾಯರ ಸಂಪ್ರದಾಯ ಅವ್ರು ಕೂತಿರುವಂತ ವ್ಯಾಸಪೀಠದ ಮೇಲೆ ನಮಗ್ ಒಂದ್ ಸಲಾರ ಹಿಂಗ ಪಾಳೆ ಸಿಕ್ಕರೆ ಸಾಕಪ್ಪ ಅಂತ ಕನಸ್ಕೊಂಡವ್ರು ಎಷ್ಟೋ ಮಂದಿ ಇದಾರ. ಯಾರಿಗೂ ಸಿಗುದಿಲ್ಲ.
ಅಂತದ್ರಲ್ಲಿ ಸಹಜ ಬಂದಿರುವಂತ ಇವತ್ತು ಹರಿಭಕ್ತರ ಪಾರಾಯಣ ಕಾಂತು ಮಹಾರಾಜರ ಗುರುಗಳಂದ್ರು ಹೋಗಪ್ಪ ನೀವು ಒಂದು ತಾಸು ಮಾತಾಡಂದ್ರು ಅವ್ರು ಉಳಿಸಿದಿರುವಂತ ಮಾತನ್ನ ನಾ ಮಾತಾಡಾಗಿದ್ದೇನೆ. ಗುರುಗಳಲ್ಲಿ ಬಂದು ಕೂತ ತಕ್ಷಣ ನಾನು ಮುಗಿಸ್ತೇವೆ. ನನಗೆ ಮಾತಾಡೋದು ಗುರುಗಳು ಹೇಳಿಲ್ಲ, ಅಪ್ಪನಿಗೆ ಹೇಳ್ಯಾರ. ಅವ್ರದ್ದು ಒಂದಿಷ್ಟು ಉಳಿದೈತಲ್ಲ ಅದಕ್ಕೆ ನಾನು ತಗೊಂಡು ಹೊಂಟೇನೆ. ಗುರುಗಳು ಬಂದು ಅಲ್ಲಿ ಕೂತ ತಕ್ಷಣ ನಾನು ಮುಗಿಸ್ತೇನೆ. ಕಾರಣ ಏನಪ್ಪಾ, ಇದ್ರದ್ದು ಏನು ಉದ್ದೇಶ ನಮ್ಮೆಲ್ಲರದು. ಅವ್ರ ತಮ್ಮಂದು ಉದಾಹರಣೆ ತಗೊಂಡ್ರು, ಈ ಹುಡುಗನ ಉದಾಹರಣೆ ತಗೊಂಡ್ರು. ಏನ್ರಿ ನಾವು ಮಾಡೋದು, ಏನು ಮಾಡ್ಬೇಕಂದ್ರ ತುಕಾಮಣಿ ಜೀನೆ ಭಲೆ ಸಂತ ಸಂಗಷ್ಟಣೆ. ತುಕಾರಾಮ್ ಮಹಾರಾಜ್ ಹೇಳ್ತಾರೆ ಏನ್ರಿ ಜೀವನ ಹೆಂಗ ಮಾಡ್ಬೇಕಂದ್ರ ಸಂತರ ಸಹವಾಸದಲ್ಲಿ ಜೀವನ ಮಾಡ್ಬೇಕು. ತುಕಾಮಣಿ ಭಲೆ ಸಂತ ಸಂಗಷ್ಟಣೆ. ಭಲೆ ಅಂದ್ರೆ ಉತ್ತಮ ಜೀವನ ಯಾರಿಗಂತಾರಪ್ಪ ಅಂದ್ರೆ ಸಂತರಾಗಿ ಜೀವನ ಮಾಡೋದು ಉತ್ತಮ ಜೀವನ. ಹೆಂಗ್ರಿ ಜೀವನ ಸಂತರಾಗಿ ಜೀವನ ಮಾಡೋದು. ಈ ಸಂತರಾದ್ರ ಅದೇ ನಮಗೆ ಸಮಸ್ಯೆ ಬಂದೈತ್ರಿ. ಸಂತರಾದ್ರ ಏನು ಭಾಳ ತ್ರಾಸ ಐತೇನೋ? ಏನೂ ತ್ರಾಸಿಲ್ಲ, ಏನೂ ತ್ರಾಸಿಲ್ಲ. ಇಂಥ ಅಧಿಕ ಮಾಸನ ನಾಳೆ ಸಿಗ್ತೈತೆ ಅಂತ ಇಲ್ಲ. ಕಬೀರದಾಸರ ಬಳಿ ಬರೋದ್ರ ವ್ಯಾಪಾರ ನಾವು ಗುರು ದೀಕ್ಷಾ ತಗೋಬೋದು. ಇದು ತಗೋಯಪ್ಪ ತಗೋ, ಕಬೀರದಾಸರ ತಗೋ, ಯಾವಾಗ ತಗೋ. ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅದ. ಆ ಆಯುಷ್ಯದೊಳಗೆ ಒಮ್ಮೆ ತಿಳಿತಂದ್ರೆ ತೊಗೊಂಡ್ಬಿಡ್ತಾನೆ. ಹಂಗಂದ್ರೆ ನನಗೇನೋ 50 ವರ್ಷ ಈಗ ಆಗೈತಿ, ಮತ್ತೆ ನಾ ಹೊಂಟೆ 50 ವರ್ಷ ಹೀಗೆ ಆಗ್ಯದ, ನಾ ಹೊಂಟೆ ಅಂತ ಹೇಳೋದು. ಅವಾಗ ಕಬೀರದಾಸ ಕರೆದ್ರೆ ಬಾಯಿರಲ್ಲ, ಅಲ್ಲೂ ಹುಚ್ಚ 50 ವರ್ಷ ಆಗೈತಿ, ಈಗ ನಾಳೆ ಬದುಕ್ತೇನೆ ನಿನ್ಗೆ ಗ್ಯಾರಂಟಿ ಐತೇನ ಅಂದ್ರೆ ಏನ್ರಿ? 50 ವರ್ಷ ನಿನಗೆ ಆಗೈತಿ ಕರೆ, ನಾಳೆಗ ನಾನು ಬದುಕ್ತೀನಂತ ನಿನಗೆ ಗ್ಯಾರಂಟಿ ಐತೇನ್ರಿ? ಒಂದು ರಾತ್ರಿ ಮಲ್ಕೊಂಡಲ್ಲೇ 5 ಲಕ್ಷ ಮಂದಿ ಬರೀ ಜಗತ್ತಿನೊಳಗ ಹಂಗ ಮಲಗಿ ಬಿಡ್ತಾರ ಮಕ್ಕೊಂಡಲ್ಲೇ. ಅವ್ರು ಮತ್ತೆ ಎದ್ದೇಳಲ್ಲ. ನೀವು ಎದ್ರಿ ಅಂದ್ರ ಯಪ್ಪ ದೇವ್ರೇ ನನಗ ಬದುಕಿಲ್ಲಪ್ಪ ಅಂತ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಂತ. ನಮ್ಮ ಹೆಂಡತಿ ಬದುಕ್ಯಾಳ, ನಮ್ಗೆ ಊಟ ಮಾಡಾಕಾಗದ್ರೆ ಯಪ್ಪ ನನ್ನ ಹೆಂಡತರು ಬದುಕ್ಯಾಳಪ್ಪ ಅಂತ ಅವಾಗ ನಮಸ್ಕಾರ ಮಾಡ್ಬೇಕಂತ. ಇನ್ನು ನಾನು ನಂಬಿದ ನನ್ನ ಮಕ್ಕಳು 2 ಅದಾವು, ನನ್ನ ಮಕ್ಕಳು ಬದುಕ್ಯಾರಪ್ಪ ಅಂತ ನಾವು ಖುಷಿ ಪಡ್ಬೇಕಂತ. ನಮ್ಮ ಸಂಬಂಧಿಕರು ಅಪ್ಪ ಅಮ್ಮ ಎಲ್ಲಾರು ಬದುಕಿಪ್ಪ, ಇವತ್ತೊಂದು ದಿವಸ ನಿನಗೆ ಅನಂತ ಕೋಟಿ ನಮಸ್ಕಾರ ನೋಡು ದೇವ, ನನಗೆ ಯಾವ ದುಃಖ ತಂದಿಲ್ಲ ದಿನಾ ದೇವ್ರಿಗೆ ನಮಸ್ಕಾರ ಮಾಡ್ಬೇಕು. ಯಾರೋ ಕೇಳ್ತಾರೆ ದೇವ್ರಿಗೆ ಯಾಕೆ ನಮಸ್ಕಾರ ಮಾಡ್ಬೇಕ್ರಿ? ಯಾಕೆ ನಮಸ್ಕಾರ ಮಾಡ್ಬೇಕು ದೇವ್ರಿಗೆ? ನೀ ಬದುಕಿ, ನಿಮ್ಮ ಹೆಂಡತಿ ಬದುಕ್ಯಾಳ, ನಿಮ್ಮ ಅಪ್ಪ, ನಿಮ್ಮವ್ವ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವ್ರು ಎಲ್ಲಾರು ಆರಾಮಾದಾರ ಅಂದ್ರೆ ದೇವ ಇವತ್ತೊಂದು ದಿವಸ ನನಗೆ ನೀ ಬದುಕಿಸಿದಪ್ಪ ಅಂತ ದೇವರಿಗೆ ಶರಣಾಗತ ಆಗ್ಬೇಕಂತ ಹೇಳೋ ತಾತ್ಪರ್ಯ ಅದ. ಯಾಕೆ ತಿಳಿದಿಲ್ರಿ ಇದು ಇಷ್ಟಿಷ್ಟು ಹುಡುಗರಿಗೆ?